ಸ್ವಚ್ಛತಾ ಆಂದೋಲನ ಇದು ಯಾರಿಗೂ ಹೊಸದಲ್ಲ. ರಾಷ್ಟ್ರದ ಮಹಾತ್ಮ ಗಾಂಧಿಯವರು ಪ್ರಾರಂಭ ಮಾಡಿದ ಪವಿತ್ರ ಕಾರ್ಯಕ್ರಮ. ಇದನ್ನು ಹಳಿಯಾಳ ಕ್ಷೇತ್ರದ ಪಟ್ಟಣ ಹಳ್ಳಿಗಳಲ್ಲಿ ಜಾರಿ ಮಾಡಿದ್ದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾದರಿಯಾಗಲಿದೆ ಎಂದು ಶಾಸಕ ಆರ್.ವಿ. ದೇಶಪಾಂಡೆ ತಿಳಿಸಿದರು. ಜೆಡಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಸ್ವಚ್ಛತೆ ಕಾರ್ಯಕ್ರಮ ಮಾಡದಿದ್ದರೆ ದುಷ್ಪರಿಣಾಮ ಎದುರಿಸಬೇಕಾಗುತ್ತದೆ. ಹಾಗಾಗಿ ಮನೆ ಮನೆ ಅಂಗಳ ಊರು ಸ್ವಚ್ಛವಾಗಿರಬೇಕು. ಸ್ವಯಂ ಪ್ರೇರಣೆಯಿಂದ ನಾವು ಇಂತಹ ಕಾರ್ಯಕ್ರಮ ಮಾಡಬೇಕು. ಹಳಿಯಾಳ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಒಳ್ಳೆಯ ವಿಚಾರ ಎಂದರು. ಇನ್ನು ಸ್ವಚ್ಛತಾ ಆಂದೋಲನಕ್ಕೆ ಪೂರ್ಣ ವಿರಾಮ ಇಲ್ಲ. ಸ್ವಯಂ ಪ್ರೇರಣೆಯಿಂದ ಮಾಡಬೇಕು. ನಮ್ಮ ಊರು ನಮ್ಮ ಗ್ರಾಮ ಸ್ವಚ್ಛವಿರಬೇಕು. ಈ ಪ್ರಜ್ಞೆ ಎಲ್ಲರಲ್ಲೂ ಇರಬೇಕು. ಹಳಿಯಾಳ, ದಾಂಡೇಲಿ ಹಾಗೂ ಜೊಯ್ಡಾದಲ್ಲಿ 3 ದಿನ ಈ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಸಹಭಾಗಿಯಾಗಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ವೇಳೆ ಕೆಪಿಸಿಸಿ ಸದಸ್ಯ ಸದಾನಂದ ಬಗಾರ್ ಉಪಸ್ಥಿತರಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಪ್ರಾರಂಭ ಮಾಡಿದ ಒಂದು ಪವಿತ್ರ ಕಾರ್ಯಕ್ರಮ ಇದು. ಅದು ನನ್ನ ಕಾಣಿಸದೆ ಇತ್ತೀಚಿನ ದಿನದಲ್ಲಿ ಜನ ಈ ಕಾರ್ಯಕ್ರಮ ಕೆಲವು ಅಂಶ ಮರ್ತಿದ್ದಾರೆ. ಅದಕ್ಕೊಂದು ಭಾವನೆ ಬಂದಿದೆ, ನಾವ್ಯಾರು ಸ್ವಚ್ಛತೆ ಮಾಡಬೇಕು, ಎಲ್ಲ ಸರ್ಕಾರ ಕಡೆಯಿಂದ ಆಗಬೇಕು. ನಿಜ, ಎಲ್ಲ ಸರ್ಕಾರ ಕಡೆಯಿಂದ ಆಗಬೇಕು ನಿಜ. ಆದರೆ ಸ್ವಚ್ಛತೆ ಇಲ್ಲದೆ ದುಷ್ಪರಿಣಾಮಗಳು ಏನು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಕಾಯಿಲೆ ಬರುವುದು, ಈ ರೋಗಗಳು ಹರಡುವುದು, ಅದರಿಂದ ಜನರ ಮಾನವನ ಆರೋಗ್ಯ ಹಾಳಾಗುವುದು, ಮಕ್ಕಳ ಹಾಳಾಗುವುದು, ಈ ದುಷ್ಪರಿಣಾಮಗಳು ಆಗ್ತವೆ. ಹಾಗಾಗಿ